ಅಲ್ಲ ಸರ್, ಈಗ ಅವರು ನಿಮ್ ತಂದೆ ವಿಷಯ ನನ್ನ ತಂದೆ ನಿಮ್ ಊರಿಗೆ ಬಂದಿರ್ಲಿಲ್ಲ ಅಂತ ಕೇಳಿದ್ರು, ಅದಕ್ಕೆ ನೀವು ಆ ಕಡೆಯಿಂದ ಅದೇ ತರದಾದ ಪ್ರತಿಕ್ರಿಯೆ ಕೊಡ್ಬೇಕಿತ್ತ? ನಾನು ಕೊಟ್ಟಿಲ್ಲ ಮೇಡಮ್. ನಾನೇನಂದೆ, ಕತ್ಲಲ್ಲ ಅವ್ನು ಕಾಣಿಸಲ್ಲ ಅಂದ್ರು. ನಾನು ಹೇಳಿದೆ, ಪ್ರತಾಪ್ ಸಿಂಹ ಕತ್ಲಲ್ಲಿ ನನ್ನನ್ನ ನೀನು ಹುಡುಕೋ ಅವಶ್ಯಕತೆ ಏನಿದೆ, ನಿನಗೆ ಅಷ್ಟು ಬರಗಾಲ ಬಂದಿದ್ಯಾ ಅಂದೆ. ಇದರ ಅರ್ಥ ಏನು? ಕತ್ಲಲ್ಲಿ ಜನರಲ್ ಆಗಿ ಕರಡಿಗಳು ಹುಡುಕೋದು. ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಅವರು ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ತಂದ್ರು. ಅವರು ಎಲ್ಲಾದ್ರಲ್ಲೂ ಡಬಲ್ ನೋಡ್ತಾರೆ, ಅದಕ್ಕೆ ಹಿಂಗಾಗಿತ್ತು. ಕತ್ಲಲ್ಲಿ ಕಾಣಿಸಲ್ಲ, ಏನೋ ಮುಳ್ಳಂದಿ ಬಾಯಿಗೆ ಬಂದಿದ್ ಮಾತಾಡ್ದ. ನನ್ನ ಕಲರ್ ಬಗ್ಗೆ, ನನ್ನ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಲರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇರ್ ಸ್ಟೈಲು, ಇದು ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅವ್ರನ್ನ ಆರಾಧಿಸ್ತಕ್ಕಂಥ ವ್ಯಕ್ತಿತ್ವ, ಇದು ಅಹಿಂದ ಕಲ್ಲರು, ಇದು ಅಹಿಂದ ಹೇರ್ ಸ್ಟೈಲು, ಇದು ಕರ್ನಾಟಕದ ಫ್ಯೂಚರ್. ಆತನಿಗೆ ಗೊತ್ತಾಗ್ಬೇಕಷ್ಟೆ. ಅಂದ್ರೆ ಈಗ ನೀವು ಈಗ್ಲೂ ನೀವು ಮತ್ತೆ ಇದನ್ನ ಬೇರೆ ಒಂದು ತಿರುವು ಕೊಡ್ತಾ ಇದ್ದೀರಾ, ಕೊಡ್ತಿದ್ದೀರಾ? ರಾಜಕಾರಣದಲ್ಲಿ ಆತನ ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ, ಬಟ್ ನನ್ನೆಂಡಿಂದ ನಾನಂತೂ ನಿಲ್ಲಿಸಲ್ಲ. ಯಾಕೆ ಈ ಸ್ಪರ್ಧೆ? ಅವ್ರು ನಿಲ್ಲಿಸ್ಲಿ, ನಾನು ಒಂದ್ ನಿಮಿಷ ಮೇಡಮ್. ಅಂದ್ರೆ ರಾಜ್ಯ ಜನತೆ ನಿಮ್ ಕಿತ್ತಾಟ ನೋಡ್ಬೇಕು. ಐಡಿಯಾಲಜಿಕಲಿ ಕೌಂಟರ್ ಮಾಡ್ಲಿ. ಮುಸ್ಲಿಂ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ದ ನೋಡಿದೀರಾ ಮ್ಯಾಮ್? ಮೇಡಮ್, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಅವಮಾನಿಸಿದ್ರು, ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಅವಮಾನಿಸಿದ್ರೆ ಸ್ಟೇಟ್ಮೆಂಟ್ ನೋಡಿ ನೀವು. ಅದೇ ಅವ್ರಿಗೆ ರಾಜ್ಯದ ಜನತೆಗೆ ನೋಡೋ ಧೈರ್ಯ ಇದ್ರೆ ನೋಡ್ಲಿ. ಮೂರನೇದು, ಇಸ್ಲಾಂ ಧರ್ಮದ ಬಾಯಿಗೆ ಬಂದಂಗ್ ಬೈತಾರೆ. ಗುರು, ನಿನ್ ಧರ್ಮನ್ ಪ್ರಮೋಟ್ ಮಾಡ್ಕೋ ಗುರು, ಬೇಡ ಅಂದವ್ರು ಯಾರು? ಅದು ಸೈದ್ಧಾಂತಿಕ ಹೋರಾಟ ನಿಮ್ಮಿಬ್ಬರ ನಡುವೆ. ನಾವು RSS ವಿಚಾರಕ್ಕೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಡಿಸ್ಕಷನ್ ಸ್ಟಾರ್ಟ್ ಆದಾಗ ಐಡಿಯಾಲಜಿಕಲಿ ಫೈಟ್ ಮಾಡ್ಗುರು, ನಮ್ಗೆ ಡಾಕ್ಯುಮೆಂಟೇಶನ್ ಕೊಡಿ, ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ನಿಮ್ಗೆ ಅಸೆಟ್ಸ್ ಹೆಂಗ್ ಬಂತು ಅಂತ ಹೇಳಿದ್ರೆ ಅಪ್ಪನ್ಗುಟ್ಟಿದ್ಯಾ ಅಂದ್ರೆ? ಸರ್, ನಿಮ್ಮ ಈ ಸೈದ್ಧಾಂತಿಕ ವಾಕ್ಸಮರ ತಂದೆ ತಾಯಿ ತನಕ ಹೋದ್ರೆ ಅದು ಪ್ರತಾಪ್ ಸಿಂಹ. ನಾನು ಹೇಳೋದು, ಪ್ರತಾಪ್ ಸಿಂಹ, ನಾನು ಪ್ರತಾಪ್ ಸಿಂಹಗೆ ಅವಮಾನ ಆಗೋ ಹೇಳಿಕೆ ಏನಾದ್ರೂ ಕೊಟ್ಟಿದ್ದೀನ? ನೀವೀಗ ಯಾರಾದ್ರೂ ಗಲಾಟೆ ಮಾಡಿದ್ರೆ, ಗಲಾಟೆಗೆ ಬಂದ್ರೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಜನರಲ್ಲ ಆಡು ಭಾಷೆಯಲ್ಲಿ ನಾವು ಮಾತಾಡಲ್ವಾ? ಆತನು ಡೈರೆಕ್ಟ್ ಆಗಿ ನಮ್ಮ ಅಪ್ಪ ಅಲ್ಲಿಗೆ ಬಂದಿದ್ದಿದ್ರೆ ಅಂದ್ರೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರ ಸಿಂಹ, ಅವ್ರು ಮಾಡಿದ್ದು ಒಂದೇ ಮಿಸ್ಟೇಕ್ ನಿನಗೆ ಜನ್ಮ ಕೊಟ್ಟಿದ್ದು. ಅವ್ರ ತಂದೆ ತಾಯಿ ಒಳ್ಳೆಯವರು ಮೇಡಮ್, ನಾನು ಗೌರವಿಸ್ತೀನಿ. ಆದ್ರೆ ಇವ್ರಿಗೆ ಜನ್ಮ ಕೊಟ್ಟು ಅವ್ರು ತಪ್ಪು ಮಾಡಿದ್ರು. ಮತ್ತೆ ನೀವು ತಂದೆ ತಾಯಿ ವಿಷಯಕ್ಕೇನೆ ಹೋಗೋ ಅವಶ್ಯಕತೆ ಇದೆಯಾ? ಇಬ್ಬರು ರಾಜಕಾರಣಿಗಳು, ಜನಪರ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕು. ನಿಮ್ ಚಾನಲ್ ಬಿಟ್ಟು ನೀವು ತಂದೆ ತಾಯಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ, ಚಾನಲ್ ಮುಖಾಂತರ ಬಿಜೆಪಿ ಅವರಿಗೆ ನಾನು ಆಹ್ವಾನ ಕೊಡ್ತೀನಿ. 2.5 ವರ್ಷದಲ್ಲಿ MLAಗಳಾಗಿ MP ಗಳಾಗಿ 2 ವರ್ಷದಿಂದ ಏನೇನು ಕಡ್ದು ಕಟ್ಟೆ ಹಾಕಿದಾರೋ ಡಾಕ್ಯುಮೆಂಟ್ ಇಡಕ್ಕೆ ಹೇಳಿ. ಒಬ್ಬರಾದ್ರೂ ರಿಪೋರ್ಟ್ ಕಾರ್ಡ್ ಕೊಡಕ್ಕೆ ರೆಡಿ ಇದಾರ? ಬಂದ್ ಬೈತಾರೆ. ಯತ್ನಾಳ್ ಅವ್ರು ಒಂದ್ ಕಡೆ ಬರ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರು ಬೈತಾರೆ. ಆಮೇಲೆ ಪ್ರದೀಪ್ ಈಶ್ವರಿಗೆ ಪ್ರತಿ ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಕೌಂಟರ್ ಕೊಡ್ಬೇಕಂದ್ರೆ ಪ್ರತಾಪ್ ಸಿಂಹನೇ ಟಾರ್ಗೆಟ್ ಆಗ್ತಾರೆ, ಯತ್ನಾಳೇ ಟಾರ್ಗೆಟ್ ಆಗ್ತಾರೆ. ಅವರಿಬ್ಬರನ್ನ ಬಿಟ್ಟು ನಿಮಗೆ ಮಾತಾಡೋಕೆ ಬರಲ್ವಾ? ಟಾರ್ಗೆಟ್ ಅಲ್ಲ ಮೇಡಮ್, ಅವರು ನಮ್ಮ CM ನ DCM ನ ಮಾತಾಡಿದಾಗ ನಾನು ಕೌಂಟರ್ ಮಾಡ್ತೀನಿ. ತಪ್ಪಿಗಿರಕ್ಕೆ ಹೇಳಿ, ಮನೆಯಲ್ಲ ಆತನ ತಂಟೆಗೆ ನಾವೇನಕ್ಕೆ ಹೋಗ್ತೀವಿ? ಆ ಕಾಡಕ್ಕೆ ಬಂದು ನಮ್ಮ CM ನ DCM ನ ಪ್ರಿಯಾಂಕ್ ಖರ್ಗೆ ಸರ್ ಇರಿ ಮೇಡಮ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮಾತಾಡುವಾಗ ಪ್ರತಾಪ್ ಸಿಂಹ ಏನಂತಾನೆ, ನಿಮ್ಮಪ್ಪ ಅಂತಾರೆ. ಕರೆಕ್ಟ್? ಅದು AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರ ಬಗ್ಗೆ ಅವನು ಗೌರವ ಇಲ್ವಾ? ಆದ್ರೆ ಕಾಂಗ್ರೆಸ್ ನಲ್ಲಿ ತುಂಬಾ ಜನ ನಾಯಕರಿದ್ದಾರೆ. ಆದ್ರೆ ಪ್ರದೀಪ್ ಈಶ್ವರ್ ಮಾತ್ರ ಸಿದ್ದರಾಮಯ್ಯಂಗ್ ಬೈದ್ರೆ ಸಹಿಸ್ಕೊಳ್ಳಲ್ಲ, DK ಸಹಿಸ್ಕೊಳ್ಳಲ್ಲ, ಖರ್ಗೆ ಅವ್ರಿಗೆ ಬೈದ್ರೆ ಸಹಿಸ್ಕೊಳ್ಳಲ್ಲ. ನೀವು ಒಬ್ರೇ ಯಾಕೆ ನಿಮ್ಮ ಪಕ್ಷದ ಹಿರಿಯರ ಬಗ್ಗೆ ನೀವು ಒಬ್ರೇ ಯಾಕೆ ಹೋಗಿ ಸಮರ್ಥನೆ ಮಾಡಬೇಕು? ಬೇರೆ ಯಾರು ಇಲ್ವಾ ಕಾಂಗ್ರೆಸ್ ನಲ್ಲಿ? ಒಬ್ಬ ಆರ್ಪ್ಯಾನ್ ಹುಡುಗ, ಒಂದು ಆರ್ಪ್ಯಾನ್ ಹುಡುಗನ್ಗೆ ಪಕ್ಷ ಬಂದು ಟಿಕೆಟ್ ಕೊಟ್ಟು ನನ್ನನ್ನು MLA ಮಾಡಿದೆ. ನಾನು ಐಡಿಯಾಲಜಿಕಲಿ ನನ್ನ KPCC ಅನ್ನೋದು ನನ್ನ ದೇವಾಲಯ. ನನಗೆ ಆ KPCCಯಲ್ಲಿ ಕಸ ಗುಡಿಸು ಅಂದ್ರೂ ಗುಡಿಸ್ತೀನಿ. ನಾನು ಐಡಿಯಾಲಜಿಕಲಿ ಒಂದು OBC ಹುಡುಗ, ಬಲಿಜ ಸಮುದಾಯದ ಹುಡುಗ. ನನಗೊಂದು ಪಾರ್ಟಿ ಎಲ್ಲೋ ಇದ್ದ ಒಬ್ಬ ಆರ್ಪ್ಯಾನ್ ಹುಡುಗನ್ನ ಕರ್ಕೊಂಡ್ಬಂದು ವಿಧಾನಸೌಧದಲ್ಲಿ ಕೂರಿಸಿದೆ. ನನ್ನ ಪಾರ್ಟಿ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು. ನನ್ನ ಪಾರ್ಟಿನ ರೋಡಲ್ಲಿ ಹೋಗೋ ನಾಯಿಗಳೆಲ್ಲ ಬೊಗಳಿದ್ರೆ ಅಟ್ಟಾಡ್ಸೆ ಹೊಡಿತೀವಿ. ಅಟ್ಟಾಡಿಸಿ ಹೊಡೆಯೋದು ಒಂದು ವಿಧ, ಆದ್ರೆ ಅದನ್ನ ಮನೆಯಲ್ಲಿರೋ ತಂದೆ ತಾಯಿಗಳನ್ನ ಬೀದಿಗೆ ಎಳ್ಕೊ ಬಂದು ಅವರ ವಿಷಯಗಳನ್ನ ಬೀದಿಯಲ್ಲಿ ಚರ್ಚೆ ಮಾಡೋದಿದೆಯಲ್ಲ. ವಿಡಿಯೋಸ್ ನೋಡಿ, ನಾನೇನಾದ್ರೂ ಆತನ್ನ ಸ್ಟಾರ್ಟ್ ಮಾಡಿದ್ದ ಆತ ಹಂಗ್ ಮಾತಾಡ್ತಾರ? ಅದೇನಾಗಿದೆ ಮೇಡಮ್, ಆತನ ಏನೋ ಹೇಳ್ದ, ನಾನು ಹೇಳಿದ್ದು ಆತನಿಗೆ. ಇನ್ನೊಂದು ಪ್ರತಾಪ್ ಸಿಂಹಗ್ ಒಂದು ಹೇಳ್ತೀನಿ ಮೇಡಮ್, ಆತನಿಗೆ ಪಾಲಿಟಿಕ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಕೇಪಬಿಲಿಟಿ ಕಡಿಮೆ. ಯಾರಾದ್ರೂ ಏನಾದ್ರು ಅಂದ್ರೆ ಆತ ಸಹಿಸ್ಕೊಳ್ಳಲ್ಲ. ಕಾಮೆಂಟ್ಸ್ ಬರೀ ಪಾಸಿಟಿವ್ ಆಗಬೇಕು. ಈಗ ನಿಮ್ ಯೂಟ್ಯೂಬ್ ಅಲ್ಲೂ 4 ನೆಗೆಟಿವ್ ಕಾಮೆಂಟ್ ಬರಲಿ, ನಿಮಗೆ ಫೋನ್ ಮಾಡಿ ಡಿಲೀಟ್ ಮಾಡಿಸ್ತಾನೆ ರಿಕ್ವೆಸ್ಟ್ ಮಾಡಿ.
ತುಂಬಾ ಜನ ಪತ್ರಕರ್ತರಿಗೆ ಅವನ ಬಗ್ಗೆ ಒಂದು ಕಾಮೆಂಟ್ ಬರಂಗಿಲ್ಲ, ಎಡಿಟರ್ಸ್ ಫೋನ್ ಹೋಗುತ್ತೆ. ರಿಪೋರ್ಟರ್ಸ್ಗೆ ಕ್ವಶನ್ ಕೇಳಬಾರ್ದು, ಮೊದಲೇ ಪ್ರಿಪೇರ್ಡ್. ಮೈಸೂರು ರಿಪೋರ್ಟರ್ಸ್ ನ ಕೇಳಿ ಮೇಡಮ್, ಸಡನ್ ಆಗಿ ಸರ್ಪ್ರೈಸ್ ಆಗಿ ಒಂದು ಕ್ವಶನ್ ಕೇಳಂಗಿಲ್ಲ, ಎಡಿಟರ್ ಫೋನ್ ಮಾಡ್ಬಿಡ್ತಾರಂತೆ. ನಾನು ಯಾವತ್ತಾದ್ರೂ ಪತ್ರಕರ್ತರಿಗೆ ಇಂಥ ಕ್ವಶನ್ ಕೇಳಬೇಡಿ ಅಂದಿಲ್ಲ, ಯಾಕಂದ್ರೆ ನನಗೆ ಗಟ್ಸ್ ಇದೆ. ಮೇಡಮ್, ಪತ್ರಕರ್ತರು ಹೊಸ ಕ್ವಶನ್ ಕೇಳಿದ್ರೆ ಎಡಿಟರ್ಸ್ ಫೋನ್ ಮಾಡಿ ಚಾಡಿ ಹೇಳಿದಾನೆ. ನೀವು ಕೇಳಿ ಮೈಸೂರು ಪತ್ರಕರ್ತರ. ಇದು ಕರೇಜಾ? ಇದು ಗಟ್ಸಾ? ಅಂದ್ರೆ ನಿಮ್ಮ ಪಕ್ಷದ ಬಗ್ಗೆ, ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಯಾರು ಏನೇ ಮಾತಾಡಿದ್ರು ಪ್ರದೀಪ್ ಈಶ್ವರ್ ಒಬ್ರು ಕೊಟ್ಟೆ ಕೊಡ್ತಾರೆ, ಕೌಂಟರ್ ಕೊಟ್ಟೆ ಕೊಡ್ತಾರೆ. ಕಾಂಗ್ರೆಸ್ ಮ್ಯಾನ್, ನಿಮಗ್ ಗೊತ್ತಿರ್ಲಿ ಮೇಡಮ್, ಕರ್ನಾಟಕಕ್ಕೂ ಗೊತ್ತಿರ್ಲಿ, ನನ್ನ ತಾಯಿಯ ತಂದೆ, ನನ್ನ ಗ್ರ್ಯಾಂಡ್ ಫಾದರ್ ಈಸ್ ಎ ಲಾಯಲ್ ಕಾಂಗ್ರೆಸ್ ಮ್ಯಾನ್, ಈಸ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ನನ್ನ ತಾಯಿಯ ತವರು ಮನೆ ಅನಂತಪುರ ಡಿಸ್ಟಿಕ್. ನನ್ನ ತಾತ ಆವತ್ತು ಆಂಧ್ರ ಪ್ರದೇಶದಲ್ಲಿ ಆ ಸರ್ಕಾರ ಬರೋದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದವರು. ನಂದು ಪೊಲಿಟಿಕಲ್ ಹಿಸ್ಟ್ರಿ ಇರೋ ಬ್ಯಾಕ್ ಗ್ರೌಂಡ್ ನಂದು. ವಿ ಆರ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ನನ್ನ ಪಾರ್ಟಿ ನೀವು ಬಾಯಿಗೆ ಬಂದಂಗೆ ಬೈದ್ರೆ, ಆ ಆರ್ ಅಶೋಕಣ್ಣ ಇದ್ದಾರೆ, ಆರ್ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭ ನಗರ, ಇಲ್ಲಿ ಎಲ್ಲಾ ಸುಳ್ಳು ಹೇಳಲಾಗುವುದು. ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಹಂಗ ಮೇಡಮ್ ಮಾತಾಡೋದು, ಒಂದು ಸ್ಥಿರತೆ ಬೇಡವಾ? ನಮ್ಮನ್ನ ಐಡಿಯಾಲಜಿಕಲಿ ಕ್ವಶನ್ ಮಾಡಿದ್ದಾರೆ. ಆರ್ ಅಶೋಕಣ್ಣ, ನೀನ್ ಪದ್ಮನಾಭ ನಗರದಲ್ಲಿ ಏನ್ ಕೆಲಸ ಮಾಡಿದ್ಯೋ ಫೈಲ್ ಎತ್ತು ಬಿಸಾಕಣ, ನಾವು ಓದ್ಕೊಂತೀವಿ. ಖಾಲಿ ಬುಕ್ ತರ್ತಾರ ಅವರು, ಏನಾದ್ರು ಮಾಡಿದ್ರೆ ಅಲ್ವಾ? ಮೇಡಮ್, ನಾನು ಹೇಳೋದು, ಐ ಆಮ್ ಆಸ್ಕಿಂಗ್, ಇಫ್ ಯು ಹ್ಯಾವ್ ಡನ್ ಎನಿಥಿಂಗ್ ಟು ದ ಸೊಸೈಟಿ ಆರ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ, ಶೋ ಮಿ ದ ಡೇಟಾ. ನಾನ್ ಯಾಕೆ ಕೊಡಬಾರದು? ಏನ್ ಮಾಡಿರೋದು ಕೊಡಕ್ಕೇನು? ಅದು ನನ್ನ ಕ್ವಶನ್. ಯಾರೇ ಏನೇ ಮಾತಾಡಿದ್ರು, ಯಾರೇ ಪ್ರತಿಪಕ್ಷದವರು ಯಾರೇ ಏನೇ ಆರೋಪ ಮಾಡಿದ್ರು ಪ್ರದೀಪ್ ಈಶ್ವರೇ ಬರ್ತಾರೆ, ಪ್ರದೀಪ್ ಈಶ್ವರೇ ಸಮರ್ಥನೆ ಮಾಡ್ಕೋತಾರೆ, ಪ್ರದೀಪ್ ಈಶ್ವರೇ ಕೌಂಟರ್ ಕೊಡ್ತಾರೆ, ಬೀದಿಲ್ ನಿಂತ್ಕೊಂಡು ಜಗಳ ಮಾಡ್ತಾರೆ. ಬೇರೆ ಕಾಂಗ್ರೆಸ್ ನಲ್ಲಿ ಬೇರೆ ಯಾರು ನಾಯಕರೇ ಇಲ್ವಾ? ಅವರೆಲ್ಲ ಯಾಕೆ ಮಾತಾಡ್ತಿಲ್ಲ? ಇಲ್ಲ ಮ್ಯಾಮ್, ಎಲ್ಲರೂ ಪ್ರದೀಪ್ ಈಶ್ವರ್ ಸುಪಾರಿ ತಗೊಂಡಿದಾರಾ? ಅಥವಾ ಪ್ರದೀಪ್ ಈಶ್ವರ್ಗೆ ನಾನು ಇವಾಗ ಕಾಂಗ್ರೆಸ್ನ ದೊಡ್ಡ ನಾಯಕ ಅಂತ ಅನ್ನಿಸ್ಕೋಬೇಕಾಗಿದ್ಯಾ? ಅಥವಾ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವನಾಗಬೇಕು ಅನ್ನೋ ಆಸೆಯಿಂದ ಎಲ್ಲರನ್ನೂ ಸಮರ್ಥನೆ ಮಾಡ್ಕೊಳ್ಳೋ ಮೂಲಕ ಬೀದಿ ಜಗಳಕ್ಕೆ ನಿಂತಿದ್ದಾರಾ? ಸಚಿವ ಸಂಪುಟ ಪುನರ್ರಚನೆ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು 1 ಮಂತ್ ಇಂದ. ನಾನು ನನ್ನ ಪಾರ್ಟಿನ ಡಿಫೆಂಡ್ ಮಾಡ್ತಿರೋದು 2.5 ವರ್ಷದಿಂದ. ಓಪನಿಂಗ್ ಡೇನೆ ರಾಜಭವನದಿಂದ, ಅಂದ್ರೆ ವಿಧಾನಸೌಧದಿಂದ ಆಚೆ ಬಂದಿದ ತಕ್ಷಣ ಫಸ್ಟ್ ಬೈದೆ ನಾನು ಬಿಜೆಪಿ ಅವರಿಗೆ. ಐ ಸ್ಟ್ಯಾಂಡ್ ಫಾರ್ ಐಡಿಯಾಲಜಿ. ಆರಂಭದಿಂದಲೂ ಇದೀರಾ ನೀವು? ಇದೀನಿ ಮೇಡಮ್, ನನ್ನ ನೇಚರ್ ಹೆಂಗೆ ಮೇಡಮ್, ಇದು ಜೆನೆಟಿಕ್ಸ್, ನಾನೇನು ಮಾಡ್ಲಿ? ಯಾರೇ ಏನೇ ಮಾತಾಡಿದ್ರು, ಯಾರೇ ಪ್ರತಿಪಕ್ಷದವರು ಯಾರೇ ಏನೇ ಆರೋಪ ಮಾಡಿದ್ರು ಪ್ರದೀಪ್ ಈಶ್ವರೇ ಬರ್ತಾರೆ, ಪ್ರದೀಪ್ ಈಶ್ವರೇ ಸಮರ್ಥನೆ ಮಾಡ್ಕೋತಾರೆ, ಪ್ರದೀಪ್ ಈಶ್ವರೇ ಕೌಂಟರ್ ಕೊಡ್ತಾರೆ, ಬೀದಿಲ್ ನಿಂತ್ಕೊಂಡು ಜಗಳ ಮಾಡ್ತಾರೆ. ಬೇರೆ ಕಾಂಗ್ರೆಸ್ ನಲ್ಲಿ ಬೇರೆ ಯಾರು ನಾಯಕರೇ ಇಲ್ವಾ? ಅವರೆಲ್ಲ ಯಾಕೆ ಮಾತಾಡ್ತಿಲ್ಲ? ಇಲ್ಲ ಮ್ಯಾಮ್, ಎಲ್ಲರೂ ಪ್ರದೀಪ್ ಈಶ್ವರ್ ಸುಪಾರಿ ತಗೊಂಡಿದಾರಾ? ಅಥವಾ ಪ್ರದೀಪ್ ಈಶ್ವರ್ಗೆ ನಾನು ಇವಾಗ ಕಾಂಗ್ರೆಸ್ನ ದೊಡ್ಡ ನಾಯಕ ಅಂತ ಅನ್ನಿಸ್ಕೋಬೇಕಾಗಿದ್ಯಾ? ಅಥವಾ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವನಾಗಬೇಕು ಅನ್ನೋ ಆಸೆಯಿಂದ ಎಲ್ಲರನ್ನೂ ಸಮರ್ಥನೆ ಮಾಡ್ಕೊಳ್ಳೋ ಮೂಲಕ ಬೀದಿ ಜಗಳಕ್ಕೆ ನಿಂತಿದ್ದಾರಾ? ಸಚಿವ ಸಂಪುಟ ಪುನರ್ರಚನೆ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು 1 ಮಂತ್ ಇಂದ. ನಾನು ನನ್ನ ಪಾರ್ಟಿನ ಡಿಫೆಂಡ್ ಮಾಡ್ತಿರೋದು 2.5 ವರ್ಷದಿಂದ. ಓಪನಿಂಗ್ ಡೇನೆ ರಾಜಭವನದಿಂದ, ಅಂದ್ರೆ ವಿಧಾನಸೌಧದಿಂದ ಆಚೆ ಬಂದಿದ ತಕ್ಷಣ ಫಸ್ಟ್ ಬೈದೆ ನಾನು ಬಿಜೆಪಿ ಅವರಿಗೆ. ಐ ಸ್ಟ್ಯಾಂಡ್ ಫಾರ್ ಐಡಿಯಾಲಜಿ. ಆರಂಭದಿಂದಲೂ ಇದೀರಾ ನೀವು? ಇದೀನಿ ಮೇಡಮ್, ನನ್ನ ನೇಚರ್ ಹೆಂಗೆ ಮೇಡಮ್, ಇದು ಜೆನೆಟಿಕ್ಸ್, ನಾನೇನು ಮಾಡ್ಲಿ?